ಡಿಜಿಟಲ್ ವರ್ಡ್‌ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಭಾರತದ ಮೇಲ್ಮೈ ಲಕ್ಷಣಗಳು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಈ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಮಹಾಂತೇಶ್ ಚೌಧರಿ, ಶ್ರೀ ಜೆ. ಮೆರ್ಕಲ್ ಸರ್ಕಾರಿ ಪ್ರೌಢಶಾಲೆ, ಕಿತ್ಲಿ. ಈ ಪಾಠದಲ್ಲಿ ನಾವು ತಿಳಿತಕ್ಕಂಥ ಅಂಶಗಳೇನು? ಪೀಠಿಕೆ ಅಂದರೆ ಆ ಪಾಠದ ಬಗ್ಗೆ ಇರತಕ್ಕಂಥ ಒಂದು ಸಣ್ಣದಾಗಿರತಕ್ಕಂಥ ಮಾಹಿತಿ. ಭಾರತದ ಪ್ರಾಕೃತಿಕ ವಿಭಾಗಗಳು, ಒಟ್ಟು 4 ಪ್ರಾಕೃತಿಕ ವಿಭಾಗಗಳನ್ನು ನಾವೇನು ಕಾಣ್ತೀವಿ ಅವುಗಳ ಬಗ್ಗೆ. ಅವುಗಳಲ್ಲಿ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ಹಿಮಾಲಯದ ಪ್ರಾಮುಖ್ಯತೆ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ಪರೀಕ್ಷೆಯಲ್ಲಿ ಕೂಡ ಇದರ ಬಗ್ಗೆ ಪ್ರಶ್ನೆಗಳನ್ನು ಬಹಳಷ್ಟು ಬಾರಿ ಕೇಳಿದ್ದಾರೆ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು, ಇವೆರಡರ ನಡುವಿನ ವ್ಯತ್ಯಾಸಗಳ ಕುರಿತು ಪ್ರಶ್ನೆಗಳು ಬಂದಿದ್ದನ್ನು ನಾವು ನೋಡ್ಬೋದು. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ, ಇದರ ಕುರಿತು ಕೂಡ ಇವುಗಳ ವ್ಯತ್ಯಾಸಗಳನ್ನು ಬರೀರಿ ಅಂತ ಪ್ರಶ್ನೆಗಳು ಬಂದಿರುವುದನ್ನು ನಾವು ನೋಡ್ಬೋದು. ಮತ್ತು ಕರಾವಳಿಯ ಪ್ರಾಮುಖ್ಯತೆ ಮತ್ತು ಭಾರತದ ದ್ವೀಪಗಳು, ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಅಜಷ್ಟಾಸ ಅಕನಿಷ್ಠಾಸ ಏತೆ ಸಂಭ್ರಾತರು ವಾವೃಧು ಸೌಭಗಾಯ ಇವ ಪಿತಾಸ್ವಫ ರುದ್ರ ಯೇಷಾಂ ಸುಧುಗ ಪ್ರಶ್ನೆ ಸುಧೀನ ಮರುದ್ಭ್ಯ. ಇದು ಋಗ್ವೇದದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಇದರ ಅರ್ಥ ಏನಪ್ಪ ಅಂದರೆ, ಮಾನವರಲ್ಲಿ ಹುಟ್ಟಿನಿಂದ ಶ್ರೇಷ್ಠನೂ ಇಲ್ಲ, ನಿಕೃಷ್ಟನೂ ಇಲ್ಲ. ಎಲ್ಲರೂ ಭ್ರಾತೃಗಳು, ಅಂದರೆ ಸಹೋದರರು. ಎಲ್ಲರೂ ಕಲ್ಯಾಣ ಮಾರ್ಗದಲ್ಲಿ ನಡೆದು ಉನ್ನತಶೀಲರಾಗಲಿ. ಚಿರ ತರುಣ ಕಲ್ಯಾಣಕಾರಿ ಭಗವಂತನೇ ಎಲ್ಲರ ತಂದೆ, ಭೋಜ್ಯ ಸಾಮಗ್ರಿಗಳನ್ನು ಕೊಡುವ ಪೃಥ್ವಿಯೇ ತಾಯಿ. ಇಂಥ ಅದ್ಭುತವಾದ ಮಾತನ್ನು ನಾವು ಭಾರತದ ಅತ್ಯಂತ ಪ್ರಾಚೀನ ಗ್ರಂಥ, ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ ಋಗ್ವೇದದಲ್ಲಿ ನಾವು ಕಾಣುತ್ತೇವೆ. ಇಂತಹ ಒಂದು ಪುಣ್ಯಭೂಮಿಯಲ್ಲಿ ಹುಟ್ಟಿರುವ ನಾವು ಇವತ್ತಿನ ದಿನ ಈ ಒಂದು ದೇಶದ ಭಾರತದ ಪ್ರಾಕೃತಿಕ ವಿಭಾಗಗಳ ಪಾಠದ ಕೆಲವೊಂದಿಷ್ಟು ಅಂಶಗಳನ್ನು ಹಂಚಿಕೊಳ್ಳೋಣ. ನೋಡ್ರಿ, ಭಾರತ ಒಂದು ವಿಶಾಲವಾದ ದೇಶ. ಪ್ರಪಂಚದಲ್ಲೇ ಇದು 7ನೇ ದೊಡ್ಡ ರಾಷ್ಟ್ರ. ಸುಮಾರು 37,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇಶ ಭಾರತ. ಪ್ರತಿಯೊಂದು ದೇಶದ ಮೇಲೆ ಭೌಗೋಳಿಕ ಲಕ್ಷಣಗಳು ಪ್ರಭಾವ ಬೀರಿರುವಂತೆ ಭಾರತದ ಮೇಲೂ ಪ್ರಭಾವ ಬೀರಿವೆ. ಭಾರತ ವಿವಿಧ ಭೂಸ್ವರೂಪಗಳನ್ನು, ಅಂದರೆ ಪರ್ವತ, ಮೈದಾನ, ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು, ಇವೆಲ್ಲವುಗಳನ್ನು ಒಳಗೊಂಡಿದೆ. ಇವು ದೇಶದ ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಜನಸಂಖ್ಯೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತವೆ. ಮಾನವ ಪ್ರಕೃತಿಯ ಶಿಶು. ನಮ್ಮ ಮೇಲೆ ಪ್ರಕೃತಿ ಬೀರಿರುವಷ್ಟು ಪ್ರಭಾವವನ್ನು ಯಾರೂ ಬೀರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಾಗಲಿ, ನಮ್ಮ ಸಮಾಜದ ನಿರ್ಮಾಣದಲ್ಲಾಗಲಿ, ದೇಶದ ಬೆಳವಣಿಗೆಯಲ್ಲಾಗಲಿ ಪ್ರಾಕೃತಿಕ ವಿಭಾಗಗಳು ಬಹಳಷ್ಟು ಪ್ರಭಾವ ಬೀರುತ್ತವೆ. ಭಾರತ ಮುಖ್ಯವಾಗಿ 4 ಪ್ರಾಕೃತಿಕ ವಿಭಾಗಗಳನ್ನು ಒಳಗೊಂಡಿದೆ. ಅವುಗಳು ಯಾವಪ್ಪ ಅಂದರೆ ವಿದ್ಯಾರ್ಥಿಗಳೇ, ಭಾರತದ ವೈವಿಧ್ಯಮಯ ಭೂ ರಚನೆ ಮತ್ತು ಮೇಲ್ಮೈ ಲಕ್ಷಣವನ್ನು ಆಧರಿಸಿ ಪ್ರಮುಖವಾಗಿ 4 ವಿಭಾಗಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಅವುಗಳಲ್ಲಿ ಒಂದು ಉತ್ತರದ ಹಿಮಾಲಯ ಪರ್ವತಗಳು, 2ನೇದು ಉತ್ತರದ ಮಹಾಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಖನ್ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನ ಮತ್ತು ನೋಡ್ರಿ, ಈ ಚಿತ್ರದಲ್ಲಿ ನಾವು ಭಾರತದ ಹಿಮಾಲಯ ಪರ್ವತಗಳನ್ನು ನಾವು ಕಾಣ್ಬೋದು. ಹಿಮ ಪ್ಲಸ್ ಆಲೆ, ಹಿಮದ ಮನೆ, ಹಿಮವನದಿಂದ ಆವೃತವಾಗಿರತಕ್ಕಂಥ ಪರ್ವತಮಯ ಪ್ರದೇಶಗಳಿವು. ಹಿಮಾಲಯ ಪರ್ವತದ ವಿಭಾಗಗಳನ್ನು ನೀವು ಅಲ್ಲಿ ನೋಡ್ಬೋದು. ಚಿತ್ರದಲ್ಲಿ ಕಾಣುವಂತೆ ಗ್ರೇಟರ್ ಹಿಮಾಲಯ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತೇಳಿ 3 ಪ್ರಕಾರವಾಗಿ ನಾವು ಹಿಮಾಲಯ ಪರ್ವತಗಳನ್ನು ನೋಡ್ರಿ. ಇದು ಉತ್ತರದ ಹಿಮಾಲಯ ಪರ್ವತದ ನಕ್ಷೆ. ಪಾಮೀರ್ ಗ್ರಂಥಿ, ಕುಂಡ್ಲೂನ್ ಮೌಂಟೇನ್ಸ್, ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ,
ಜಾಸ್ಕರ್ ಶ್ರೇಣಿ, ಪೀರ್ ಪಂಜಾಲ್ ಶ್ರೇಣಿ, ಕೈಲಾಸ ಪರ್ವತ ಶ್ರೇಣಿ. ಇದು ಗ್ರೇಟರ್ ಹಿಮಾಲಯ, ಮಧ್ಯ ಹಿಮಾಲಯ, ಮಿಡಲ್ ಹಿಮಾಲಯ ಇಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಇದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು ಅಂತ ಕೂಡ ಕರಿತೀವಿ. ಇಲ್ಲಿ ಬರ್ತಕ್ಕಂಥದ್ದು ಅರಾವಳಿ ಪರ್ವತ ಪ್ರದೇಶ, ಗ್ಯಾರೋ, ಕಾಸಿ, ಜಯಂತಿಯ ಬೆಟ್ಟಗಳು, ನಾಗಾ ಬೆಟ್ಟಗಳು, ಪಟ್ಕಾಯಿ ಬಮ್ ಬೆಟ್ಟಗಳು, ಮಿಜೋರಾಂ ಹಿಲ್ಸ್, ಇವೆಲ್ಲ ಹಿಮಾಲಯ ಪರ್ವತದಲ್ಲಿ ಕಂಡುಬರತಕ್ಕಂಥ ಕಣಿವೆ ಮಾರ್ಗಗಳು, ಪರ್ವತ ಶ್ರೇಣಿಗಳು. ಇದು ಹಿಮಾಲಯ ಪರ್ವತದ ಪ್ರಕಾರಗಳ ನಕ್ಷೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. 1 ಕಾರಾಕೋರಂ ರೇಂಜ್, 2 ಲಡಾಖ್ ಶ್ರೇಣಿ, 3 ಜಾಸ್ಕರ್ ಶ್ರೇಣಿ, 4 ಕೈಲಾಸ ಪರ್ವತ ಶ್ರೇಣಿ. ಇನ್ನು ಇಂಪಾರ್ಟೆಂಟ್ ಪೀಕ್ಸ್ ಅಂತ ಬರ್ತವೆ ಈ ಹಿಮಾಲಯದ ಪ್ರಕಾರಗಳಲ್ಲಿ. 1 ನಂಗಾ ಪರ್ವತ, 2 ಮೌಂಟ್ ಗಾಡ್ವಿನ್ ಆಸ್ಟಿನ್, ಇದು ಭಾರತದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ, ಇದು ಪರ್ವತ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಎತ್ತರದ ಪರ್ವತವಾದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಭಾರತದ ಎತ್ತರದ ಪರ್ವತ. ಇನ್ನು ಕೈಲಾಸ ಪರ್ವತ, ಮೌಂಟ್ ಎವರೆಸ್ಟ್ ಪರ್ವತ, ಕಾಂಚನಜುಂಗ ಮತ್ತು ನಾಮ್ಚಬಾರ್ವ ಶಿಖರಗಳು. ಹಿಮಾಲಯದ ಪ್ರಕಾರಗಳು ಮತ್ತು ಅಲ್ಲಿ ಕಂಡುಬರತಕ್ಕಂಥ ಪರ್ವತಗಳನ್ನು ಅಥವಾ ಶಿಖರಗಳನ್ನು ನಾವು ಈ ನಕ್ಷೆಯಲ್ಲಿ ಕಾಣ್ಬೋದು. ಹಿಮಾಲಯದ ಉಪವಿಭಾಗಗಳಂತ ಬರ್ತವೆ. ಪುಸ್ತಕದಲ್ಲಿ ಅಷ್ಟೊಂದು ಡೀಪಾಗಿ ಇಲ್ಲ. ಇಲ್ಲಿ ನಾವು ಕಾರಾಕೋರಂ ಶ್ರೇಣಿ, ಪಶ್ಚಿಮ ಹಿಮಾಲಯ, ಮಧ್ಯ ಹಿಮಾಲಯ ಮತ್ತು ಪೂರ್ವ ಹಿಮಾಲಯ ಅಂತ ಇಲ್ಲಿ ಪ್ರಕಾರಗಳನ್ನು ನಾವು ಕಾಣ್ಬೋದು. ಇಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬಾಕ್ರಾ ಡ್ಯಾಮನ್ನು. ಇನ್ನು ಉತ್ತರದ ಹಿಮಾಲಯ ಪರ್ವತಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳೇ, ಉತ್ತರದ ಪರ್ವತಗಳು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಒಳಗೊಂಡಿರ್ತಕ್ಕಂಥ ಪರ್ವತಗಳು. ಇವು ಇತ್ತೀಚಿನ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿವೆ. ಹಿಮಾಲಯ ಪರ್ವತ ಶ್ರೇಣಿಯು ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿಗಳನ್ನು, ಪರ್ವತ ಘಾಟಿಗಳನ್ನು ಒಳಗೊಂಡಿದೆ. ಹಿಮಾಲಯ ಪರ್ವತವು ಭಾರತೀಯ ಉಪಖಂಡವನ್ನು ಟಿಬೆಟ್ ಪ್ರಸ್ಥಭೂಮಿಯಿಂದ ಪ್ರತ್ಯೇಕಿಸುವ ಒಂದು ಬೃಹತ್ ಶ್ರೇಣಿ ಅಂದರೆ ಹರಡಿರ್ತಕ್ಕಂಥದ್ದು. ಮಧ್ಯ ಏಷ್ಯಾದ ಪಾಮೀರ್ ಗ್ರಂಥಿಯಿಂದ ಉಗಮ ಹೊಂದಿ ದೇಶದ ಉತ್ತರ ಗಡಿಯುದ್ದಕ್ಕೂ ಪೂರ್ವ ಪಶ್ಚಿಮವಾಗಿ ಹರಡಿರ್ತಕ್ಕಂಥ ಶ್ರೇಣಿಗಳಿವೆ. ಭಾರತದಲ್ಲಿ ಸಿಂಧು ನದಿ ಕಂದರದ ಬಳಿಯ ನಾಮ್ಚಬಾರ್ವಾ ಶಿಖರದವರೆಗೆ, ಆಗಲೇ ಏನು ಮ್ಯಾಪಲ್ಲಿ ನೋಡಿದ್ವಿ, ನಾಮ್ಚಬಾರ್ವಾ ಶಿಖರದವರೆಗೆ 2400 ಕಿಲೋಮೀಟರ್ ಉದ್ದವಾಗಿ ಅವಿಚ್ಛಿನ್ನವಾಗಿ ಹರಡಿರತಕ್ಕಂಥ ಪರ್ವತಗಳಿವೆ. ಇವುಗಳ ಅಗಲ 240ರಿಂದ 320 ಕಿಲೋಮೀಟರ್ಗಳು. ಇವು ಪಶ್ಚಿಮದಲ್ಲಿ ಅಗಲವಾಗಿದ್ದು ಪೂರ್ವದೆಡೆಗೆ ಹೋದಂತೆ ಕಿರಿದಾಗುತ್ತವೆ. ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿರ್ತಕ್ಕಂಥ ಪರ್ವತ ಶ್ರೇಣಿಗಳು. ಹಿಮಾಲಯ ಅಂದರೆ ಹಿಮ ಪ್ಲಸ್ ಆಲೆ, ಹಿಮದ ಮನೆ ಅಥವಾ ಹಿಮಾವೃತ ಎಂದರ್ಥ. ಭಾರತದ ಅತಿ ಸುಂದರ ಪ್ರದೇಶಗಳಿವೆಲ್ಲ. ಇನ್ನು ಹಿಮಾಲಯ ಪರ್ವತಗಳ ಉಗಮವನ್ನು ನೋಡೋದಾದರೆ, ಪರ್ವತಗಳು ಹೆಂಗೆ ಉಗಮ ಆಗಿರಬೇಕು? ಹಿಮಾಲಯ ಪರ್ವತಗಳು ಇತ್ತೀಚಿನ ಭೂಯುಗದಲ್ಲಿ ನಿರ್ಮಿತವಾಗಿರುವ ಮಡಿಕೆ ಪರ್ವತಗಳು, ಯಂಗ್ ಫೋಲ್ಡ್. ಇವು ಭೂರಚನಾ ಪರ್ವತ ವರ್ಗಕ್ಕೆ ಸೇರಿವೆ. ಟೆಕ್ಟಾನಿಕ್ ವರ್ಜಿನ್ ಅಂತ ಕರೀತಾರೆ ಅದನ್ನು. ಇವುಗಳ ಉಗಮವನ್ನು ನಾವು ಆಲ್ಫ್ರೆಡ್ ವೆಗನರ್ನ ಭೂಖಂಡಗಳ ಅಲೆತ ಸಿದ್ಧಾಂತ ಹಾಗೂ ಭೂ ವಿಭಾಗಗಳ ರಚನಾ ಸಿದ್ಧಾಂತಗಳೊಡನೆ ವಿವರಿಸುವುದು ಹೆಚ್ಚು ಸೂಕ್ತ. ಏನು ಭೂಖಂಡಗಳ ಚಲನೆ ಸಿದ್ಧಾಂತ ಅಂದರೆ? ಈ ಭೂಖಂಡಗಳ ಚಲನೆ ಸಿದ್ಧಾಂತವನ್ನು 1914ರಲ್ಲಿ ಜರ್ಮನಿಯ ಆಲ್ಫ್ರೆಡ್ ವೆಗನರ್ನು ಪ್ರತಿಪಾದಿಸ್ತಾನೆ. ಇದರ ಪ್ರಕಾರ ಏನಪ್ಪ ಅಂದ್ರೆ, ಇಂದಿನ ಭೂಖಂಡಗಳೆಲ್ಲವೂ ಏನು ಖಂಡಗಳಿದ್ದಾವೆ, ಭೂಭಾಗಗಳಿದ್ದಾವೆ, ಅವು ನಿರ್ಮಾಣದ ಆರಂಭದಲ್ಲಿ ಒಂದೇ ಭೂರಾಶಿಯಾಗಿತ್ತೆಂದು ಭಾವಿಸಿದ್ದು. ಅವೆಲ್ಲ ಒಂದೇ ಭೂರಾಶಿಯಾಗಿತ್ತದು, ಕೂಡ್ಕೊಂಡಿದ್ದು. ವೆಗನರ್ನು ಇದನ್ನು ಪ್ಯಾಂಜಿಯಾ ಅಂತ ಕರಿತಾನೆ. ಏನದು ಕೂಡಿದ ಭೂಖಂಡಗಳೆಲ್ಲ ಕೂಡಿದ ಭಾಗ ಇದೆ, ಭೂರಾಶಿ ಏನಿತ್ತು ಅದನ್ನು ವೆಗನರ್ನು ಏನಂತ ಕರೆದ? ಪ್ಯಾಂಜಿಯಾ ಅಂತ ಕರೆದ. ನಂತರ ಇದು ಎರಡು ಭಾಗಗಳಾಗಿ ವಿಂಗಡಿಸಿ ಉತ್ತರದ ಭೂರಾಶಿಯನ್ನು ಲಾರೇಶಿಯೆ ಅಂತಲೂ ದಕ್ಷಿಣದ ಭಾಗವನ್ನು ಗೊಂಡವಾನವೆಂತಲೂ ಕರೆಯಲಾಯಿತು. ಇವುಗಳ ನಡುವೆ ನಿರ್ಮಾಣಗೊಂಡ ಜಲಭಾಗವನ್ನು ತೆತಿಸ್ ಎಂತಲೂ ಕರೆಯಲಾಯಿತು. ಹಿಂದೆ ಹಿಮಾಲಯ ಪರ್ವತ ಇದ್ದ ಜಾಗದಲ್ಲಿ ತೆತಿಸ್ ಅನ್ನೋ ಸಮುದ್ರ ಇತ್ತು ಅನ್ನೋದನ್ನು ನಾವು ಕೇಳಿರ್ತೀವಿ. ಈ ಎರಡೂ ಭೂರಾಶಿಯಿಂದ ಉಗಮಿಸಿ ತೆತಿಸ್ ಸಮುದ್ರ ಸೇರುತ್ತಿದ್ದ ಅನೇಕ ನದಿಗಳು ನಿರಂತರವಾಗಿ ಕೋಟ್ಯಾಂತರ ವರ್ಷಗಳಲ್ಲಿ ಬೃಹತ್ ಪ್ರಮಾಣದ ಕನಶಿಲೆಗಳನ್ನು ತಂದು ಸಂಚಯಿಸಿದವು.
ನಂತರ ದಕ್ಷಿಣದ ಗೊಂಡ್ವಾನ ಭೂರಾಶಿಯು ಅಸ್ಥಿರತೆಯಿಂದ ಕೂಡಿದ್ದು ನಿಧಾನವಾಗಿ ಉತ್ತರದ ಕಡೆ ಚಲಿಸ್ತು. ಇದರಿಂದ ಸಮುದ್ರದಲ್ಲಿ ಸಂಚಯಿತವಾಗಿದ್ದ ಅಪಾರ ಕಣ ಶಿಲಾರಾಶಿಯು ಮೇಲೆತ್ತಲ್ಪಟ್ಟು ಮಡಿಚಿದ ಕಾರಣಕ್ಕಾಗಿ ಮಡಿಕೆಗಳಾಗಿ ಪರ್ವತಗಳು ರೂಪುಗೊಂಡವು ಎಂದು ಈ ಸಿದ್ಧಾಂತದಲ್ಲಿ ಪ್ರತಿಪಾದಿಸಲಾಗಿದೆ. ಹೀಗಾಗಿ ಈ ಸಿದ್ಧಾಂತದ ಪ್ರಕಾರ ನೋಡುವುದಾದರೆ ಹಿಮಾಲಯ ಪರ್ವತಗಳು ಮಡಿಕೆ ಪರ್ವತ ವರ್ಗಕ್ಕೆ ಸೇರಿರ್ತಕ್ಕಂಥ ಪರ್ವತಗಳು. ಇತ್ತೀಚಿನ ಭೂಯುಗದಲ್ಲಿ ನಿರ್ಮಾಣವಾಗಿರತಕ್ಕಂಥ ಪರ್ವತ ಶ್ರೇಣಿ. ಇದು ನಾನು ಅನೇಕ ಲಿಂಕ್ಗಳನ್ನು ಬಿಟ್ಟಿದ್ದೆ ಆದಿದು. ನೋಡ್ರಿ, ಹಿಮಾಲಯದ ಉಗಮದ ಚಿತ್ರಗಳನ್ನು ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಯಾವ ರೀತಿ ಆ ಭೂಭಾಗಗಳ ಒತ್ತುವಿಕೆಯಿಂದ ಅಲ್ಲಿರ್ತಕ್ಕಂಥ ಮುರ್ಕಲ್ಲು ಗುಪ್ಪೆಗಳು ಅಂತ ಏನು ಕರಿತೀವಿ, ನದಿಗಳು ತಂದು ಸಂಚಯಿಸಿರ್ತಕ್ಕಂಥ ಏನು ಶಿಲಾ ಸಂಚಯನಗಳೇನಿದ್ದು ಅವು ಮೇಲೆತ್ತಲ್ಪಟ್ಟು ಈ ರೀತಿಯಾಗಿ ಪರ್ವತಗಳು ಉಗಮವಾಗಿದ್ದನ್ನು ನಾವು ಈ ರೀತಿಯಾಗಿ ಅದು ಮೇಲೆತ್ತಲ್ಪಟ್ಟು ಡ್ರಿಫ್ಟಿಂಗ್ ಥಿಯರಿ ಪ್ರಕಾರ ಮೇಲೆತ್ತಲ್ಪಟ್ಟು ಈ ರೀತಿ ಉಗಮವಾದವು ಅಂಥೇಳಿ ನಾವು ಈ ಚಿತ್ರದಲ್ಲಿ. ಇದು ಕೂಡ ಹಿಮಾಲಯದ ಉಗಮದ ಚಿತ್ರ. ಅದೇ ಪ್ರಕಾರ ಭೂಕುಸಿತದಿಂದ ಅಥವಾ ಭೂಭಾಗಗಳ ಒತ್ತುವಿಕೆಯಿಂದ ಇಂಡಿಯನ್ ಆಸ್ಟ್ರೇಲಿಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ ಏನದ ಅವುಗಳ ಒತ್ತುವಿಕೆಯಿಂದ ಇದು ಮೇಲೆದ್ದು ಹಿಮಾಲಯ ಪರ್ವತಗಳು ಉಗಮವಾದವು ಕಾಣ್ಬೋದು. ಇಲ್ಲಿ ನೋಡ್ರಿ, ಏನದು ಆಲ್ಫ್ರೆಡ್ ವ್ಯಾಗ್ನರ್ ಹೇಳಿದ್ದ, ಭಾಳಷ್ಟು ವರ್ಷಗಳ ಹಿಂದೆ ಭೂಖಂಡಗಳೆಲ್ಲ ಒಂದೇ ಭೂರಾಶಿಯಾಗಿತ್ತು, ಅದನ್ನು ಪ್ಯಾಂಜಿಯಾ ಅಂತ ಕರೆದ ಅಂತ ಹೇಳಿದ್ದೆ. ಇದು ಪ್ಯಾಂಜಿಯಾ 250 ಮಿಲಿಯನ್ ಇಯರ್ಸ್ ಎಗೋ, ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ ಅಖಂಡವಾಗಿ ಭೂಖಂಡಗಳೆಲ್ಲ ಒಂದೇ ಭೂರಾಶಿಯಾಗಿತ್ತು. ಆಮೇಲೆ ಅದನ್ನು 2 ಪ್ರಕಾರವಾಗಿ ವಿಂಗಡಿಸಿದರು, ಲಾರೇಸಿಯಾ ಮತ್ತು ಗೊಂಡ್ವಾನಾ ಲ್ಯಾಂಡ್ ಅಂತ. ಇದು ಟೆಥಿಸ್ಸಿ ಇಲ್ಲಿ ಕಾಣ್ಬೋದು ನೀವು. ಆಮೇಲೆ ಆ ಭಾಗಗಳೆಲ್ಲ ಜುರಾಸಿಕ್ 145 ಮಿಲಿಯನ್ ವರ್ಷಗಳ ಹಿಂದೆ ಈ ರೀತಿ ಬೇರ್ಪಡೆ ಆಗತೊಡಗಿದು. ಆಮೇಲೆ ಕ್ರೆಟೇಸಿಯಸ್ ಯುಗ 65 ಮಿಲಿಯನ್ ಇಯರ್ಸ್ ಎಗೋ ಈ ರೀತಿ ಅವು ಭೂಖಂಡಗಳ ಅಲೆತ ಸಿದ್ಧಾಂತದ ಪ್ರಕಾರ ಈ ರೀತಿ ಚಲಿಸಲ್ಪಟ್ಟು ಭೂರಾಶಿಗಳು ಬೇರ್ಪಡೆ ಆಗಲಿಕ್ಕೆ ಆರಂಭ ಆದವು. ಆಮೇಲೆ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಈ ರೀತಿಯಾಗಿ ನಾವು ಪ್ರಪಂಚದಲ್ಲಿ 7 ಖಂಡಗಳನ್ನು ನಾವು ಕಾಣ್ತೀವಿ. ಏಷ್ಯಾ, ಆಫ್ರಿಕಾ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಈ ರೀತಿ ಭೂಖಂಡಗಳೆಲ್ಲ ವಿಭಜನೆಯಾಗಿ ಇವತ್ತಿನ ಪ್ರದೇಶ ನಿರ್ಮಾಣ ಆಗಿದೆ. ನೋಡ್ರಿ, ಹಿಮಾಲಯದ ಉತ್ಪತ್ತಿಯ ಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದು. ಹಿಮಾಲಯಾಸ್ ಆರ್ ಒನ್ ಆಫ್ ದ ಕಾಂಪ್ಲೆಕ್ಸ್ ಮೌಂಟೇನ್ ಸಿಸ್ಟಮ್ಸ್ ಆಫ್ ದಿ ವರ್ಲ್ಡ್. ಭಾರತದ ಪ್ರಪಂಚದ ಅತ್ಯಂತ ಸಂಕೀರ್ಣ ಪರ್ವತ ವ್ಯವಸ್ಥೆ ಇದು ಹಿಮಾಲಯ ಪರ್ವತಗಳು. ದೇ ರಿಪ್ರೆಸೆಂಟ್ ಗ್ರೇಟ್ ವೆರೈಟಿ ಆಫ್ ರಾಕ್ ಸಿಸ್ಟಮ್ಸ್ ಡೇಟಿಂಗ್ ಬ್ಯಾಕ್ ಫ್ರಮ್ ಕ್ಯಾಂಬ್ರಿಯನ್ ಟು Eocene periods and from granites and gneiss to sandstones, limestones, boulder, conglomerates and shale. At several places, rocks have been highly metamorphosed. Intense folding has led to the formation of recumbent folds, overturned folds, and even naps. It is because of this complex situation that scholars have given different views regarding to the origin of these mountains. ಹಿಮಾಲಯ ಪರ್ವತ ಅತ್ಯಂತ ಸಂಕೀರ್ಣ ವ್ಯವಸ್ಥೆಗಳು ಮತ್ತು ಬಹಳ ವೈವಿಧ್ಯಮಯವಾದ ಶಿಲಾ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಕ್ಯಾಂಬ್ರಿಯನ್ ಟು ಯೋಸಿನ್ ಪೀರಿಯಡ್ಸ್ ಆ ಅವಧಿಯ ಮಧ್ಯದಲ್ಲಿ ಇರತಕ್ಕಂಥ ಪರ್ವತ ಶ್ರೇಣಿಗಳಿವೆಲ್ಲ. ಮುಂದಿನ ಹಿಮಾಲಯದ ಮಡಿಕೆಗಳ ಬಗ್ಗೆ ನೋಡೋದಾದರೆ, ಹಿಮಾಲಯ ಪರ್ವತಗಳು ಒಂದೇ ಅವಧಿಯ ಒತ್ತರದಿಂದ ನಿರ್ಮಿತವಾಗಿರದೆ ಹಲವಾರು ದಶಲಕ್ಷ ವರ್ಷಗಳ ಅವಧಿಯ ಅನೇಕ ಎತ್ತರಗಳಿಂದ ರೂಪಿತಗೊಂಡಿವೆ. ಅವುಗಳ ಎತ್ತರ ಇಂದಿಗೂ ಅಧಿಕಗೊಳ್ಳುತ್ತಿರುವುದೆಂದು ಭಾವಿಸಲಾಗಿದೆ. ಇವು ಸಾಗರ ಪಳಿಯುಳಿಕೆ, ಸುಣ್ಣದ ಕಲ್ಲು, ಪದರು ಶಿಲೆಗಳಿಂದ ಕೂಡಿದ್ದು ಪುರಾತನ ಕಾಲದಲ್ಲಿ ಸಾಗರ ಮೈದಾನವಾಗಿರುವುದಕ್ಕೆ ಉತ್ತಮ ನಿದರ್ಶನಗಳಾಗಿವೆ. ಇವುಗಳನ್ನು ಪ್ರಧಾನವಾಗಿ ನಾವು 3 ಪರ್ವತ ಸರಣಿಗಳನ್ನಾಗಿ ಗುರುತಿಸ್ಬೋದು. ಒಂದು ಮಹಾ ಹಿಮಾಲಯ, ಒಳ ಅಥವಾ ಮಧ್ಯ ಹಿಮಾಲಯ, ಹೊರ ಹಿಮಾಲಯ ಅಥವಾ ಶಿವಾಲಿಕ್ ಪರ್ವತಗಳು ಅಂತೇಳಿ ನಾವು ಆಗಲೇ ಆ ನಕ್ಷೆ. ಮಹಾಹಿಮಾಲಯ ಇದು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವ ಅವಿರತ ಮತ್ತು ಅತಿ ಎತ್ತರವಾದ ಸರಣಿಯಾಗಿರುವುದರಿಂದ ಇದನ್ನು ಉನ್ನತ ಹಿಮಾಲಯ ಎಂತಲೂ, ಬಹುಭಾಗ ಹಿಮಾವೃತವಾಗಿರುವುದರಿಂದ ಹಿಮಾದ್ರಿ ಅಂತಲೂ ಕರೆಯಲಾಗಿದೆ. ಇದು ಸುಮಾರು 120ರಿಂದ 190 ಕಿಲೋಮೀಟರ್ಗಳಷ್ಟು ಅಗಲವಾಗಿದ್ದು ಸಮುದ್ರ ಮಟ್ಟದಿಂದ ಸರಾಸರಿ 6100 ಮೀಟರ್ ಎತ್ತರವಾಗಿದೆ. ಇಲ್ಲಿ ಹಲವು ಎತ್ತರವಾದ ಶಿಖರಗಳಿವೆ. ಅವುಗಳಲ್ಲಿ ಮೌಂಟ್ ಎವರೆಸ್ಟ್
8,848 ಮೀಟರ್, ಪ್ರಪಂಚದಲ್ಲೇ ಎತ್ತರವಾದ ಪರ್ವತ. ಇದನ್ನು ನೇಪಾಳಿಯರು ಸಾಗರ್ ಮಾತಾ ಎಂದು, ಟಿಬೇಟಿಯನ್ನರು ಚೋಮಲುಂಗ್ಮಾ ಎಂದು ಕರೆಯುವರು. ಇತರ ಪ್ರಮುಖ ಶಿಖರಗಳೆಂದರೆ ಮಾನಸ್ಲು 8,156 ಮೀಟರ್, ನಂದಾದೇವಿ, ನಂಗಾ ಪರ್ವತ, ಮಾಕಲು, ಕಾಂಚನಜುಂಗ, ಧವಳಗಿರಿ, ಚೋಯು, ಅನ್ನಪೂರ್ಣ ಮೊದಲಾದವು. ಯಾಕೆ ಇದನ್ನು ಹಿಮಾದ್ರಿ ಅಂತ ಕರೀತಾರ? ಈ ಸರಣಿಯು ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಅಂತಲೂ ಕರೆಯುತ್ತಾರೆ. ಹಿಮನದಿ ಮತ್ತು ಭೂಸ್ವರೂಪ. ಮಹಾ ಹಿಮಾಲಯವು ಸದಾ ಹಿಮಾವೃತವಾಗಿರುವುದರಿಂದ ಜಗತ್ತಿನ ಅನೇಕ ಮುಖ್ಯ ಹಿಮನದಿಗಳು ಇಲ್ಲಿ ಕಂಡುಬರ್ತವೆ. ಹಿಮಾವೃತ ಶಿಖರಗಳಲ್ಲಿ ಉಗಮ ಹೊಂದುವ ಈ ಹಿಮನದಿಗಳು ಇಳಿಜಾರನ್ನು ಅನುಸರಿಸಿ ಕಣಿವೆಗಳಲ್ಲಿ ಪ್ರವಹಿಸುವುದರಿಂದ ಹಿಮನದಿ ಕಾರ್ಯದಿಂದ ನಿರ್ಮಿತವಾಗುವ ಎಲ್ಲ ಭೂಸ್ವರೂಪಗಳನ್ನು ಈ ಸರಣಿಯಲ್ಲಿ ನಾವು ಕಾಣ್ತೀವಿ. ಇಲ್ಲಿನ ಹಿಮನದಿಗಳು ಸಾಮಾನ್ಯವಾಗಿ 3ರಿಂದ 5 ಕಿಲೋಮೀಟರ್ ದೂರದವರೆಗೆ ಹರಿಯುತ್ತವೆ. ಇಲ್ಲಿ ಕೆಲವು ಹಿಮನದಿಗಳು ಸಾಕಷ್ಟು ದೀರ್ಘವಾಗಿದ್ದು ಅವುಗಳಲ್ಲಿ ಸಯಾಚಿನ್ 70 ಕಿಲೋಮೀಟರ್, ಬಾಲ್ಟೋರು 60 ಕಿಲೋಮೀಟರ್, ಪಯಾಪ್ಪ 60 ಕಿಲೋಮೀಟರ್, ಹಿಸ್ಪಾರ್ 62 ಕಿಲೋಮೀಟರ್, ಗಂಗೋತ್ರಿಯು ಹೆಚ್ಚು ಪರಿಚಿತವಾಗಿರುವ ಹಿಮನದಿಯಾಗಿದ್ದು 30 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲವಾಗಿದೆ. ಯಮನೋತ್ರಿ ಮತ್ತೊಂದು ಹಿಮನದಿ. ಇಲ್ಲಿ ಅನೇಕ ಪರ್ವತ ಘಾಟಿಗಳು ಕೂಡ ಕಂಡುಬರುತ್ತವೆ. ಉದಾಹರಣೆಗೆ ಅದರಲ್ಲಿ ಕಾಶ್ಮೀರದ ಬುರ್ಜಿಲ್ ಮತ್ತು ಜೋಜಿಲಾ, ಉತ್ತರ ಪ್ರದೇಶದ ನೀತಿದಾಗ್ಲಾ ಮತ್ತು ಲೀಪುಲೇಕ್ ಹಾಗೂ ಸಿಕ್ಕಿಂನ ನಾಥುಲಾ, ಜಿಲೇಪ್ಲಾ. ಈ ಕಣಿವೆಗಳ ಮೂಲಕ ಅನೇಕ ಗಡಿನಾಡಿನ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ. ಹಿಮಾಚಲ ಪ್ರದೇಶದ ಶಿಮ್ಲಾ ಮತ್ತು ಟಿಬೇಟಿನ ಗಾರ್ಟೋಕ್ಗಳನ್ನು ಸಂಪರ್ಕಿಸುವ ಹಿಂದೂಸ್ತಾನ್ ಟಿಬೇಟ್ ಹೆದ್ದಾರಿಯನ್ನು ಸಿಪ್ಕಿಲಾ ಕಣಿವೆ ಮೂಲಕ ನಾವು ನಿರ್ಮಿಸಿರುವುದನ್ನು. ಒಳ ಹಿಮಾಲಯ ಅಥವಾ ಮಧ್ಯ ಹಿಮಾಲಯ. ಅದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಅಂಶಗಳು ಮಹಾ ಹಿಮಾಲಯದ ಬಗ್ಗೆ ಇದಾವಲ್ಲಿ. ಪಶ್ಚಿಮ ಬಂಗಾಳದ ಕಾಲಿಂಪಾಂಗ್ ಮತ್ತು ಟಿಬೇಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ನಾವು ಜಿಲೇಫ್ಲಾ ಕಣಿವೆ ಮೂಲಕ ನಿರ್ಮಿಸಲಾಗಿದೆ. ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಹೊರ ಹಿಮಾಲಯಗಳೆಂದು ಕರೆಯುವರು. ಇವು ಕಾರಾಕೋರಂ ಸರಣಿಗಳನ್ನು ಒಳಗೊಂಡಿದ್ದು ಇಲ್ಲಿ K2 ಅಥವಾ ಗಾಡ್ವಿನ್ ಆಸ್ಟಿನ್ ಎಂಬ ಎತ್ತರವಾದ ಶಿಖರವಿದೆ. ಇದು ಭಾರತದ ಎತ್ತರವಾದ ಶಿಖರ. ಇನ್ನು ಎರಡನೇ ಭಾಗ ಅಂದರೆ ಒಳ ಹಿಮಾಲಯ ಅಥವಾ ಮಧ್ಯ ಹಿಮಾಲಯ. ಈ ಸರಣಿಯು ಉತ್ತರದಲ್ಲಿ ಮಹಾ ಹಿಮಾಲಯ ಹಾಗೂ ದಕ್ಷಿಣದಲ್ಲಿ ಶಿವಾಲಿಕ್ ಬೆಟ್ಟಗಳ ನಡುವೆ ಕಂಡುಬರುವುದರಿಂದ ಇದನ್ನು ಒಳ ಹಿಮಾಲಯ ಅಥವಾ ಮಧ್ಯ ಹಿಮಾಲಯವೆಂದು ಕರೆಯುತ್ತಾರೆ. ಸುಮಾರು 60ರಿಂದ 80 ಕಿಲೋಮೀಟರ್ ಅಗಲ, 1,500ರಿಂದ 4,500 ಕಿಲೋಮೀಟರ್ ಎತ್ತರವಾಗಿವೆ. ಕೆಲವು ಕಡೆಗಳಲ್ಲಿ ಮಾತ್ರ 5,000 ಮೀಟರ್ಗಳಿಗಿಂತ ಎತ್ತರವಾಗಿವೆ. ಒಳ ಹಿಮಾಲಯವು ಕ್ಯಾಂಬ್ರಿಯನ್ ಪೂರ್ವ ಹಾಗೂ ಕ್ಯಾಂಬ್ರಿಯನ್ ಯುಗದ ಶಿಲಾರಚನೆಗಳಿಂದ ಕೂಡಿದೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ಉದಾಹರಣೆಗೆ ಪೀರ್ ಪಂಜಾಲ್, ದೌಲಧರ್, ನಾಗತಿಬ್ಬ, ಮಸ್ಸೂರಿ, ಮಹಾಭಾರತ, ಡಾರ್ಜಿಲಿಂಗ್ ಸರಣಿಗಳು. ಜೊತೆಗೆ ಇಲ್ಲಿ ಅನೇಕ ಆಕರ್ಷಕ ಗಿರಿಧಾಮಗಳು ಕಂಡುಬರ್ತವೆ. ಉದಾಹರಣೆಗೆ ಸಿಮ್ಲಾ, ರಾಣಿಕೇತ್, ಮಸ್ಸೂರಿ, ನೈನಿತಾಲ್, ಡಾರ್ಜಿಲಿಂಗ್, ಚಕ್ರತಾ. ಜೊತೆಗೆ ಇಲ್ಲಿ ಅನೇಕ ಆಕರ್ಷಕ ಕಣಿವೆಗಳು ಕೂಡ ನಾವು ಇಲ್ಲಿ ನೋಡ್ಬೋದು. ಉದಾಹರಣೆಗೆ ಕಾಶ್ಮೀರ್ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮೊದಲಾದವು. ಶಿವಾಲಿಕ್ ಬೆಟ್ಟಗಳು. ಇವುಗಳನ್ನು ಹಿಮಾಲಯದ ಪಾದ ಬೆಟ್ಟಗಳೆಂತಲೂ ಕರೆಯುತ್ತಾರೆ. ಯಾಕಂದರೆ ಇವು ಹಿಮಾಲಯದ ಹೊರಗಿನ ಅಥವಾ ಪಾದ ಭಾಗದ ಸರಣಿಗಳಾಗಿದ್ದು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿವೆ. ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಪಾದ ಬೆಟ್ಟಗಳನ್ನು ಶಿವಾಲಿಕ್ ಎಂದು ಕೂಡ. ಶಿವಾಲಿಕ್ ಅಥವಾ ಹೊರ ಹಿಮಾಲಯ. ಇವು ಕಡಿಮೆ ಎತ್ತರವುಳ್ಳ ಹಿಮಾಲಯದ ಭಾಗಗಳು. ಎತ್ತರ 600ರಿಂದ 1,500 ಮೀಟರ್, ಅಗಲ 15ರಿಂದ 150 ಕಿಲೋಮೀಟರ್ಗಳಿವೆ. ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿಕೊಂಡಿವೆ. ಅವು ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿದ್ದು ಇವುಗಳನ್ನು ಡೂನ್ಸ್ ಎಂದು ಕರೆಯುತ್ತಾರೆ. ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿರುವುದರಿಂದ ಇವುಗಳನ್ನು ಡೂನ್ಸ್ ಎಂದು ಕರೆಯುತ್ತಾರೆ. ಉದಾಹರಣೆ ಡೆಹ್ರಾಡೂನ್, ಉದಾಂಪುರ್, ಕೋಟ್ಲಿ, ಕೋಟಾ, ಚೌಕಾಂಬಾ. ಈ ಸರಣಿಯು ದಕ್ಷಿಣದಲ್ಲಿ ಮಹಾಮೈದಾನ ಹಾಗೂ ಉತ್ತರದಲ್ಲಿ ಮಧ್ಯ ಹಿಮಾಲಯಗಳ ನಡುವೆ ಕಂಡುಬರುವುದು. ಈ ಸರಣಿಯು ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯಿಂದ ಪಶ್ಚಿಮದಲ್ಲಿ ಪಾಕಿಸ್ತಾನದ ಪೊಟ್ಟಾರ್ ಮತ್ತು ಬನ್ನು ಮೈದಾನದವರೆಗೂ ವಿಸ್ತರಿಸಿದೆ. ಹಿಮಾಲಯದಲ್ಲಿ ಹುಟ್ಟಿ ಮೈದಾನವನ್ನು ಪ್ರವೇಶಿಸುವ ಎಲ್ಲ ನದಿಗಳು ಪಾದಬೆಟ್ಟಗಳನ್ನು ಆಳವಾಗಿ ಕೊರೆದು ಕಂದರಗಳನ್ನು ನಿರ್ಮಿಸಿವೆ. ಈ ಡೂನ್ಗಳು ಶಿವಾಲಿಕ್ ಸರಣಿಯನ್ನು ಮಧ್ಯ ಹಿಮಾಲಯದಿಂದ ಬೇರ್ಪಡಿಸ್ತವೆ. ಹಿಮಾಲಯದ ಪ್ರಾಮುಖ್ಯತೆ. ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡ್ರಿ, ಹಿಮಾಲಯ ಪರ್ವತಗಳು ಭಾರತದ ನೈಸರ್ಗಿಕ ಗಡಿಗಳಿವು. ಪರಕೀಯರ ದಾಳಿ ಹಾಗೂ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಗಾಳಿಯಿಂದ ಭಾರತವನ್ನು ರಕ್ಷಿಸುತ್ತವೆ. ಆದರೂ 1962ರಾಗ ಚೀನಾದವರ ನಮ್ಮ ಮೇಲೆ ಪರ್ವತ ದಾಟೆ ಬಂದಿದ್ದರು. ಆ ಮಾತು ಬೇರೆ. ಮಾನ್ಸೂನ್ ಮಳೆ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗಲು ನೆರವಾಗುತ್ತದೆ. ಆದರೂ ಕೂಡ ನಮ್ಮ ದೇಶದ ಸೈನ್ಯ ಬಹಳ ಶೂರತನದಿಂದ ಆ ಸಂದರ್ಭದಲ್ಲಿ ಹೋರಾಟ ಮಾಡಿ ಭಾರತವನ್ನು ರಕ್ಷಿಸಿಕೊಂಡಿತ್ತು.
ಹಿಮಾಲಯ ಪರ್ವತದ ಆ ವಿಷಯ ಬೇಡ ಈಗ. ಎರಡನೇದು ಮಾನ್ಸೂನ್ ಮಳೆ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗಲು ನೆರವಾಗುತ್ತವೆ. ಅವುಗಳ ಇಳಿಜಾರುಗಳಲ್ಲಿ ದಟ್ಟ ಕಾಡುಗಳಿವೆ ಮತ್ತು ನೆಡುತೋಟದ ಬೆಳೆಗಳಿಗೆ ಸೂಕ್ತವಾಗಿವೆ. ಉದಾಹರಣೆ ಅಸ್ಸಾಂನ ಚಹಾ ತೋಟಗಳು. ಇವು ಖನಿಜಗಳ ಉಗ್ರಾಣಗಳಾಗಿವೆ. ಹಲವು ನದಿಗಳ ಉಗಮ ಸ್ಥಾನಗಳಾಗಿವೆ. ಇಲ್ಲಿನ ಜಲಪಾತಗಳು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತ. ಇಲ್ಲಿ ಅನೇಕ ಗಿರಿಧಾಮಗಳು, ಸರೋವರಗಳು, ಡೂನ್ಗಳಿದ್ದು ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರಗಳಾಗಿವೆ. ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿ ನಡುವೆ ವಿಸ್ತರಿಸಿದೆ. ಏನು? ಉತ್ತರದ ಮಹಾಮೈದಾನ, ಭಾರತದ ಎರಡನೇ ಭೂಸ್ವರೂಪ ಉತ್ತರದ ಮಹಾಮೈದಾನ. ಇವು ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸಿದೆ. ಇದು ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ನದಿಗಳ ಸಂಚಯನಕಾರದಿಂದ ನಿರ್ಮಾಣಗೊಂಡದ್ದು. ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮೈದಾನವಾಗಿದೆ. ಮಹಾಮೈದಾನವು ದೆಹಲಿಯಿಂದ ಪ್ರಾರಂಭವಾಗಿ ಕೋಲ್ಕತ್ತಾದವರೆಗೆ ಕಂಡುಬಂದು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಇದು ಹಂಚಿಕೆಯಾಗಿದೆ. ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಮತ್ತು 240ರಿಂದ 340 ಕಿಲೋಮೀಟರ್ ಅಗಲವಾಗಿದೆ. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಸಮತಟ್ಟಾದ ಮೈದಾನವಾಗಿದೆ. ಭಾರತದಲ್ಲಿ ಇದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಾಣವಾದ ಭೂಸ್ವರೂಪ ಉತ್ತರದ ಮಹಾಮೈದಾನ. ಉತ್ತರದ ಮೈದಾನದ ಪ್ರಾಮುಖ್ಯತೆ. ಇದು ವಿಶಾಲವಾದ ಮೈದಾನವಾಗಿದೆ, ಫಲವತ್ತಾದ ಮೈದಾನ. ಇಲ್ಲಿ ಸಾರ್ವಕಾಲಿಕ ನದಿಗಳು ಹರಿಯುತ್ತವೆ. ಸಾರ್ವಕಾಲಿಕ ಅಂದ್ರೆ ಇಲ್ಲಿ ನದಿಗಳು ಸದಾಕಾಲ ತುಂಬಿ ಹರಿತಾವೆ. ಯಾಕಂತಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಅವು ಹಿಮಾಲಯದ ಹಿಮ ಕರಗಿ ಅದಕ್ಕೆ ನೀರಿನ ಮೂಲ ಸಿಗುತ್ತೆ. ಮಳೆಗಾಲದಲ್ಲಿ ಅಂತೂ ಮಳೆಯ ನೀರಿನಿಂದ ಅವು ತುಂಬಿ ಹರಿತಾವೆ. ಸದಾಕಾಲ ತುಂಬಿ ಹರಿಯುವುದರಿಂದ ಉತ್ತರ ಭಾರತದ ನದಿಗಳನ್ನು ನಾವು ಸಾರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಇಲ್ಲಿನ ಸಮತಟ್ಟಾದ ಭೂಮಿಯು ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯವಾಗಿದೆ. ಕೈಗಾರಿಕೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೂ ಇದು ನೆರವಾಗುತ್ತದೆ. ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. ಅಧಿಕ ಜನಸಾಂದ್ರತಾ ವಲಯವಾಗಿದ್ದು ಭಾರತದ ಹೃದಯ ಭಾಗವೆನಿಸಿದೆ. ಭಾರತದ 40% ಜನ ಇಲ್ಲಿ ವಾಸ ಮಾಡುವುದರಿಂದ ಉತ್ತರದ ಮೈದಾನವನ್ನು ನಾವು ಭಾರತದ ಹೃದಯ ಭಾಗ ಅಂತ ಕರಿತೀವಿ. ಇದು ಅತ್ಯಂತ ಸಮತಟ್ಟಾದ ಭೂಮಿ ಒಳಗೊಂಡಿದ್ದು ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣಕ್ಕೆ, ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯವಾಗಿದೆ, ಕೃಷಿಗೂ ಯೋಗ್ಯವಾಗಿದೆ. ನೋಡ್ರಿ, ಇದು ಈ ಭಾಗದಲ್ಲಿ ಏನು ಕಂಡು ಬರ್ತದೆ, ಈ ಚಿತ್ರ, ಈ ನಕ್ಷೆಯಲ್ಲಿ ಇದೆಲ್ಲ ಉತ್ತರದ ಮಹಾಮೈದಾನ ಹರಡಿಕೊಂಡಿರ್ತಕ್ಕಂಥ ಪ್ರದೇಶ. ನೋಡ್ರಿ, ಹಿಮಾಲಯ ಇವು ಮೆಕ್ಕಲು ಮಣ್ಣಿನ ವಿಧಗಳು ಬಬರ್, ತರಾಯಿ, ಬಂಗರ್ ಮತ್ತು ಖದರ್ ಅಂತ. ಉತ್ತರದ ಮೈದಾನದ ರಚನೆ ಹೇಗಾಗಿದೆ? Formation of the northern plains. In due course of time, this depression gradually got filled with the deposition of sediments by the rivers. Sediment rocks ಅಂತ ಏನು ಕರಿತೀವಿ. ನದಿಗಳು ಹೊತ್ತು ತಂದ ಶಿಲಾ ಸಂಚಯನದಿಂದ ಈ ಪರ್ವತಮಣ್ಣು ನಿರ್ಮಾಣ ಆಗಿದೆ. ಇದು ಏನು ಮೆಕ್ಕಲು ಮಣ್ಣು ನಿರ್ಮಾಣ ಆಗಿದೆ. ಫಾಲೋಯಿಂಗ್ ಫ್ರಮ್ ದಿ ಮೌಂಟೇನ್ಸ್ ಇನ್ ದ ನಾರ್ತ್ ಆ್ಯಂಡ್ ದ ಪೆನಾನ್ಸುಲರ್ ಪ್ಲಾಟ್ಯೂ ಇನ್ ದಿ ಸೌತ್. ಈ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಈ ಒಂದು ಉತ್ತರದ ಮೈದಾನ ರಚನೆ ಆಗಿರುವುದನ್ನು ಇಲ್ಲಿ ನೋಡ್ರಿ. ದಕ್ಕನ್ ಪ್ರಸ್ಥಭೂಮಿ, ಭಾರತದ ಮರುಭೂಮಿ, ಇದು ನಾರ್ತರ್ನ್ ಪ್ಲೇನ್ಸ್, ಉತ್ತರದ ಮಹಾಮೈದಾನ, ಹಿಮಾಲಯ ಪರ್ವತ ಪ್ರದೇಶಗಳು, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಈ ನಕ್ಷೆಯಲ್ಲಿ ನಾವು ಇದು ಕೂಡ ಉತ್ತರದ ಮೈದಾನದ ನಕ್ಷೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಫಾರ್ಮೇಷನ್ ಆಫ್ ದಿ ನಾರ್ತರ್ನ್ ಪ್ಲೇನ್ಸ್ ಅಂತೇಳಿ. ದ ಹಿಮಾಲಯನ್ ಅಪ್ಲಿಫ್ಟ್ ಔಟ್ ಆಫ್ ದಿ ಟೆಥಿಸ್ ಸಿ ಆ್ಯಂಡ್ ಸಬ್ಸಿಡೆನ್ಸ್ ಆಫ್ ದ ನಾರ್ತರ್ನ್ ಪ್ಲ್ಯಾಂಕ್ ಆಫ್ ದಿ ಪೆನಿನ್ಸುಲರ್ ಪ್ಲಾಟ್ಯೂ ರಿಸಲ್ಟೆಡ್ ಇನ್ ದಿ ಫಾರ್ಮೇಷನ್ ಆಫ್ ಎ ಲಾರ್ಜ್ ಬೆಸಿನ್. ವಾಟ್ ಆರ್ ದ ನಾರ್ತರ್ನ್ ಪ್ಲೇನ್ಸ್? ಏನು ಉತ್ತರದ ಮಹಾಮೈದಾನ ಅಂದರೆ? ದ ನಾರ್ತರ್ನ್ ಪ್ಲೇನ್ ಹ್ಯಾಸ್ ಬೀನ್ ಫಾರ್ಮ್ಡ್ ಬೈ ದಿ ಇಂಟರ್ಪ್ಲೇ ಆಫ್ ದ 3 ಮೇಜರ್ ರಿವರ್ ಸಿಸ್ಟಮ್ಸ್. 3 ಪ್ರಮುಖ ನದಿಗಳಿಂದ ಇದು ನಿರ್ಮಾಣ ಆಗಿದೆ. ದ ಇಂಡಸ್, ದ ಗಂಗಾ ಆ್ಯಂಡ್ ದ ಬ್ರಹ್ಮಪುತ್ರ ಅಲಾಂಗ್ ವಿತ್ ದೇರ್ ಟ್ರೈಬ್ಯೂಟರೀಸ್. ಅವುಗಳ ಉಪನದಿಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ದಿಸ್ ಪ್ಲೇನ್ ಈಸ್ ಫಾರ್ಮ್ಡ್ ಆಫ್ ಅಲ್ಯೂವಿಯಲ್ ಸಾಯಿಲ್. ಇದು ಮೆಕ್ಕಲು ಮಣ್ಣಿನಿಂದ ಆವೃತವಾದ ಪ್ರದೇಶ. ದ ಡೆಪೋಸಿಷನ್ ಆಫ್ ಅಲ್ಯೂವಿಯಲ್ ಇನ್ ಎ ವ್ಯಾಸ್ಟ್ ಬೆಸಿನ್ ಲೈಯಿಂಗ್ ಎಟ್ ದ ಫುಟ್ ಹಿಲ್ಸ್ ಆಫ್ ದಿ ಹಿಮಾಲಯ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಫಾರ್ಮ್ಡ್ ದಿಸ್ ಫರ್ಟೈಲ್ ಪ್ಲೇನ್. ಈ ಥರ ಫಲವತ್ತಾದ ಮೈದಾನ ಇದು ಇವುಗಳಿಂದ ನಿರ್ಮಾಣ ಆಗಿದೆ. ಈ ಚಿತ್ರದಲ್ಲಿ ಕೂಡ ನಾವು ಇದು ಉತ್ತರದ ಮೈದಾನದ ರಚನೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿ. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ
ಅತ್ಯಂತ ವಿಶಾಲವಾದ ಮತ್ತು ಅತ್ಯಂತ ಪುರಾತನ ಭೂಸ್ವರೂಪ ಪರ್ಯಾಯ ಪ್ರಸ್ಥಭೂಮಿ. ಇದು ಗೊಂಡ್ವಾನ ಭೂಭಾಗಕ್ಕೆ ಸೇರಿರ್ತಕ್ಕಂಥ ಪುರಾತನ ಶಿಲೆಗಳಿಂದ ರಚಿತವಾದ ಭೂಸ್ವರೂಪ ಇದು. ಹಿಮಾಲಯ ಪರ್ವತಗಳು ಇತ್ತೀಚಿನ ಅವಧಿಯಲ್ಲಿ ನಿರ್ಮಾಣವಾದ ಪರ್ವತ ಪ್ರದೇಶಗಳಾದರೆ ಪರ್ಯಾಯ ಪ್ರಸ್ಥಭೂಮಿ ಗೊಂಡ್ವಾನ ಭೂಭಾಗಕ್ಕೆ ಸೇರಿದ ಪುರಾತನ ಶಿಲೆಗಳಿಂದ ರಚಿತವಾಗಿದೆ. ಉತ್ತರದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಪರ್ಯಾಯ ಪ್ರಸ್ಥಭೂಮಿ ಆವರಿಸಿದೆ. ಇದು ತ್ರಿಕೋನಾಕಾರದಲ್ಲಿದ್ದು ಇದರ ದಕ್ಷಿಣ ತುದಿಯು ಕನ್ಯಾಕುಮಾರಿ ಭೂಶರವಾಗಿದೆ. ಅನೇಕ ಬೆಟ್ಟ ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಿದೆ. ಉತ್ತರದಲ್ಲಿ ಅರಾವಳಿ, ವಿಂಧ್ಯ, ಸಾತ್ಪುರ, ಬಾರಾಮಹಲ್, ರಾಜ್ಮಹಲ್, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಇದು ಸುತ್ತುವರೆದಿದೆ. ಛೋಟಾನಾಗ್ಪುರ ಸರಣಿ, ದಕ್ಕನ್ ಪ್ರಸ್ಥಭೂಮಿ, ಮಾಳೋ ಪ್ರಸ್ಥಭೂಮಿ ಮೊದಲಾದವುಗಳು ಪರ್ಯಾಯ ಪ್ರಸ್ಥಭೂಮಿಯ ವಿಭಾಗಗಳಿವೆ. ಸಮುದ್ರ ಮಟ್ಟದಿಂದ ಇದರ ಸರಾಸರಿ ಎತ್ತರ ಎಷ್ಟಿದೆ ಅಂದ್ರೆ 600ರಿಂದ 900 ಮೀಟರ್. ಆದರೂ ಕೆಲವು ಪ್ರದೇಶಗಳು 1000 ಮೀಟರ್ಗೂ ಎತ್ತರವಾಗಿವೆ. ನೋಡ್ರಿ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅರಾವಳಿ ಪರ್ವತ ಸರಣಿ ಮುಖ್ಯವಾಗಿ ಕಂಡುಬರತಕ್ಕಂಥದ್ದು. ಇದು ಪುರಾತನ ಮಡಿಕೆ ಪರ್ವತಗಳಾಗಿದ್ದು ದೇಶದ ವಾಯುಭಾಗದಲ್ಲಿ ಅರಾವಳಿ ಪರ್ವತ ಸರಣಿಗಳು ಕಂಡುಬರುತ್ತವೆ. ಇಲ್ಲಿನ ಅಬು ಪರ್ವತಗಳಲ್ಲಿರುವ ಗುರು ಶಿಖರ ಅತಿ ಎತ್ತರವಾದ ಶಿಖರ. ಇದು 1772 ಮೀಟರ್ ಎತ್ತರ ಇದೆ. ಅರಾವಳಿ ಪರ್ವತದಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ಯಾವುದು? ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ವಿಂಧ್ಯ ಸರಣಿಯು ನರ್ಮದಾ ನದಿ ಕಣಿವೆ ಉತ್ತರದ ಅಂಚಿಗೆ ಹೊಂದಿಕೊಂಡಂತೆ ಹಬ್ಬಿದೆ. ಇವುಗಳ ದಕ್ಷಿಣಕ್ಕೆ ನರ್ಮದಾ ಮತ್ತು ತಾಪಿ ನದಿಗಳ ನಡುವೆ ಪೂರ್ವ ಪಶ್ಚಿಮವಾಗಿ ಸಾತ್ಪುರ್ ಸರಣಿಗಳಿವೆ. ಇನ್ನು ಪಶ್ಚಿಮ ಘಟ್ಟಗಳು ನೋಡ್ರಿ, ಪಶ್ಚಿಮ ಘಟ್ಟಗಳು ತಾಪಿ ಅಥವಾ ತಪತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಹಬ್ಬಿವೆ. ಇವುಗಳನ್ನು ಹಿಮಾದ್ರಿ ಸರಣಿ ಅಂತಲೂ ಕರೆಯಲಾಗಿದೆ. ಸಹ್ಯಾದ್ರಿ ಸರಣಿ ಅಂತಲೂ ಕರೆಯಲಾಗಿದೆ. ಇವು ನಿರಂತರ ಸರಣಿಗಳು. ಇವುಗಳ ಪಶ್ಚಿಮ ಭಾಗ ಕಡಿದಾಗಿವೆ ಮತ್ತು ಪೂರ್ವ ಭಾಗ ಬಳಿದಾಗಿದೆ. ಈ ಪಶ್ಚಿಮ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಸರಣಿ ಅಂತ ಕರಿತೀವಿ. ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು ಇಲ್ಲಿನ ಪ್ರಮುಖ ಪರ್ವತ ಘಾಟಿಗಳು. ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ ಮತ್ತು ಕಾರ್ಡಮಮ್ ಸರಣಿಗಳಾಗಿ ಮುಂದುವರಿಯುತ್ತವೆ. ಅಣ್ಣಾಮಲೈ ಬೆಟ್ಟಗಳಲ್ಲಿರುವ ಆನೆಮುಡಿ 2695 ಮೀಟರ್, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡುಬರತಕ್ಕಂಥ ಆನೆಮುಡಿ ದಕ್ಷಿಣ ಭಾರತದ ಅತಿ ಎತ್ತರವಾದ. ಇನ್ನು ಪೂರ್ವ ಘಟ್ಟಗಳ ಬಗ್ಗೆ ನೋಡೋದಾದರೆ ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಇವು ಹಬ್ಬಿಕೊಂಡವು. ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದ್ದು ಇವು ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತವೆ. ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಂಧಿಸ್ತವೆ. ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ. ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ. ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು. ಅದು ಆರ್ಮಕೊಂಡ. ಆರ್ಮಕೊಂಡ ಎಂಬುದು ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ಏಕರೀತಿಯಾಗಿ ಕಂಡುಬರುವುದಿಲ್ಲ. ಅಲ್ಲಲ್ಲಿ ಕತ್ತರಿಸಿದಂತಿದ್ದು ನಿರ್ದಿಷ್ಟ ರೀತಿಯ ಭೂಸ್ವರೂಪವನ್ನು ಹೊಂದಿಲ್ಲ. ಪೂರ್ವ ಘಟ್ಟಗಳು ಸಮುದ್ರ ಮಟ್ಟದಿಂದ 1100 ಮೀಟರ್ ಸರಾಸರಿ ಎತ್ತರವನ್ನು ಹೊಂದಿವೆ. ಒರಿಸ್ಸಾದ ಮಹೇಂದ್ರಗಿರಿ, ಆಂಧ್ರ ಪ್ರದೇಶದ ಗಾಲಿಕೊಂಡ, ಸಿಂಗ್ರಾಮಗುಟ್ಟ, ಆರ್ಮಕೊಂಡ, ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟ ಪ್ರಮುಖ ಉನ್ನತ ಶ್ರೇಣಿಗಳಾಗಿವೆ. ದಕ್ಕನ್ ಪ್ರಸ್ಥಭೂಮಿಯು ವಾಯುಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು, ಉತ್ತರದಲ್ಲಿ ಮಹಾದೇವ್ ಮತ್ತು ಮೈಕಲ್ ಸರಣಿಗಳ ನಡುವೆ ವಿಸ್ತರಿಸಿದೆ. ಛೋಟಾನಾಗ್ಪುರ ಸರಣಿಯು ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಇನ್ನು ಪರೀಕ್ಷೆಯಲ್ಲಿ ನಮಗೆ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸಗಳ ಬಗ್ಗೆ ಕೇಳ್ತಾರೆ. ಅವುಗಳಲ್ಲಿ ನೋಡ್ರಿ, 2 ಭಾಗಗಳನ್ನು ನಾವು ಮಾಡಿಕೊಂಡು ಪಶ್ಚಿಮ ಘಟ್ಟಗಳು ನೋಡೋದಾದರೆ ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಸಮಾಂತರವಾಗಿ ಹರಡಿಕೊಂಡಿವೆ, ಹೆಚ್ಚು ಎತ್ತರವಾಗಿ ಮತ್ತು ನಿರಂತರವಾಗಿವೆ. ಇವುಗಳನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುವರು. ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಘಟ್ಟಗಳು ಹರಡಿವೆ. ಇಲ್ಲಿನ ಆನೆಮುಡಿ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ. ಇನ್ನು ಪೂರ್ವ ಘಟ್ಟಗಳಿಗೆ ಬರುವುದಾದರೆ ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿಗೆ ಸಮಾಂತರವಾಗಿ ಹರಡಿಕೊಂಡಿವೆ. ಇವು ಹೆಚ್ಚು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ. ಅಲ್ಲಲ್ಲಿ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿವೆ. ಆರ್ಮಕೊಂಡ ಪೂರ್ವ ಘಟ್ಟಗಳಲ್ಲೇ ಎತ್ತರವಾದ ಶಿಖರವಾಗಿದೆ. ಇವು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳು. ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ. ನೋಡ್ರಿ, ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜಗಳು, ದಟ್ಟ ಕಾಡುಗಳು ಹಾಗೂ ಜೈವಿಕ ವೈವಿಧ್ಯತೆಯಿಂದ ಕೂಡೈತಿ. ಎರಡನೇದು, ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುತ್ತದೆ.
ಕಪ್ಪು ಮಣ್ಣಿನಿಂದ ಕೂಡಿದ್ದು ಇದು ಕೃಷಿಗೆ ಪೂರಕವಾದ ಸ್ಥಳ. ಅನೇಕ ದಕ್ಷಿಣ ಭಾರತ ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಅವು ಜಲಶಕ್ತಿ ತಯಾರಿಕೆಗೆ ಉಪಯುಕ್ತವಾಗಿವೆ. ಇಲ್ಲಿ ಅನೇಕ ಗಿರಿಧಾಮಗಳು ಕೂಡ ಇವೆ. ಉದಾಹರಣೆ ಊಟಿ, ಉದಕ್ ಮಂಡಲ್. ಬೇಸಿಗೆ ಕಾಲದಲ್ಲಿ ಈ ಗಿರಿಧಾಮಗಳು ಜನರಿಗೆ ಒಂದು ಕಂಪನಿಯ ಅನುಭವವನ್ನು ನೀಡತಕ್ಕಂಥ ಸ್ಥಳಗಳಿವು. ಇದು ಅತ್ಯಂತ ಪುರಾತನವಾದ ಸ್ಥಿರ ಭೂಸ್ವರೂಪವಾಗಿದ್ದು ಭೂಕಂಪರಹಿತ ವಲಯವಾಗಿದೆ. ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ ಮಹತ್ವದ ಪ್ರದೇಶವಾಗಿದೆ. ದಕ್ಕನ್ ಪ್ರಸ್ಥಭೂಮಿ. ದ ಪೆನಿನ್ಸುಲರ್ ಪ್ಲಾಟ್ಯೂ. The peninsular plateau is flanked by Aravallis on the northern west, the Western Ghats in the west, and the dissected Eastern Ghats in the east. This plateau ranges in an elevation from 100 meters in the northern side to 1000 meters to the south. The peninsular plateau, it was formed due to the breaking and drifting of the Gondwana land. Hence, it is a part of the ಓಲ್ಡೆಸ್ಟ್ ಲ್ಯಾಂಡ್ ಮಾಸ್. ಅತ್ಯಂತ ಪುರಾತನ ಭೂಭಾಗ. ಈ ಬೇಜರ್ ಪ್ಲಾಟ್ಯೂಸ್ ಇನ್ ಪೆನಿನ್ಸುಲರ್ ರೀಜಿಯನ್. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಭೂಮಿಗಳು. ಇದು ಮೇವಾರ್ ಅಥವಾ ಮಾರ್ವಾರ್ ಪ್ಲಾಟ್ಯೂ, ಮಾಳ್ವಾ ಪ್ರಸ್ಥಭೂಮಿ, ಬುಂದೇಲ್ಖಂಡ್, ಹಜಾರಿಬಾಗ್ ಪ್ಲಾಟ್ಯೂ, ಛೋಟಾನಾಗ್ಪುರ್ ಪ್ರಸ್ಥಭೂಮಿ, ರಾಂಚಿ ಪ್ರಸ್ಥಭೂಮಿ, ಸಿಲ್ಲಾಂಗಾರ್ ಮೇಘಾಲಯ ಪ್ರಸ್ಥಭೂಮಿ, ಬಾಗೇಲ್ಖಂಡ್ ಪ್ರಸ್ಥಭೂಮಿ, ಮಹಾರಾಷ್ಟ್ರ ಪ್ಲಾಟ್ಯೂ, ಛತ್ತೀಸ್ಗಢ ಪ್ಲೇನ್, ಡೆಕ್ಕನ್ ಪ್ಲಾಟ್ಯೂ, ಮಲೆನಾಡು ದಂಡಕಾರಣ್ಯ ಬಸ್ತಾರ್ ಪ್ಲಾಟ್ಯೂ, ತೆಲಂಗಾಣ ಪ್ರಸ್ಥಭೂಮಿ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಕಂಡುಬರತಕ್ಕಂಥ ಪ್ರಸ್ಥಭೂಮಿಗಳಿವೆಲ್ಲ. ಮೇಜರ್ ಪ್ಲಾಟ್ಯೂಸ್ ಆಫ್ ದಿ ವರ್ಲ್ಡ್. ಭಾರತದಲ್ಲಿ ಅಷ್ಟೇ ಪ್ರಸ್ಥಭೂಮಿಗಳಿಲ್ಲ, ಪ್ರಪಂಚದಲ್ಲಿಯೂ ಕೂಡ ಅನೇಕ ಪ್ರಸ್ಥಭೂಮಿಗಳನ್ನು ನಾವು ನೋಡ್ಬೋದು ಈ ಚಿತ್ರದಲ್ಲಿ. ಲಾರೆಸಿಯನ್ ಕೆನಡಿಯನ್ ಸೀಲ್ಡ್, ಕೊಲಂಬಿಯಾ, ಕೊಲರಾಡೋ, ಮೆಕ್ಸಿಕನ್, ಅಲ್ಟಿಪ್ಲಾನೋ, ಪ್ಯಾಂಟಗೋನಿಯನ್, ಮ್ಯಾಟೋಗ್ರಾಸೋ, ಈಸ್ಟ್ ಆಫ್ರಿಕನ್, ಕಟಾಂಗಾ, ಮಾಸ್ಕರೇನ್, ಕಿಂಬರ್ಲಿ, ಇಥಿಯೋಪಿಯನ್, ಅಗ್ಗರ್, ಡೆಕ್ಕನ್ ಟ್ರ್ಯಾಪ್ಸ್ ಭಾರತದಲ್ಲಿ, ಪೋಟ್ವಾರ್, ಟಿಬೆಟ್, ಆಂಟೋಲಿಯನ್, ಬ್ರವೇರಿಯನ್, ಇವೇರಿಯನ್, ಸ್ಪ್ಯಾನಿಷ್, ಮ್ಯಾಸಿಫ್ ಸೆಂಟ್ರಲ್. ಸೊ ಇವೆಲ್ಲ ಪ್ರಪಂಚದ ಪ್ರಮುಖ ಪ್ರಸ್ಥಭೂಮಿಗಳು. ಪ್ರಮುಖ ಪರ್ವತ ಶ್ರೇಣಿಗಳು. ಇವೆಲ್ಲ ಭಾರತದ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಪ್ರಸ್ಥಭೂಮಿಗಳಿವೆ. ಇದು ಪರ್ವತ ಶ್ರೇಣಿಗಳಿವೆಲ್ಲ. ಮೌಂಟ್ ಅಬು ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಗುರುಶಿಖರ, ಕೈಮೂರ್ ಹಿಲ್ಸ್, ವಿಂಧ್ಯ ಲ್ಯಾಂಡ್ಸ್, ಸೋನ್ಪಾರ್ ಹಿಲ್ಸ್, ರಾಜ್ಮಹಲ್ ಬೆಟ್ಟಗಳು, ರಾಮ್ಗರ್ ಹಿಲ್ಸ್, ಒಡಿಸ್ಸಾ ಹಿಲ್ಸ್, ಘರ್ಜಾಟ್ ಹಿಲ್ಸ್, ನಯಾಗರ್ ಹಿಲ್ಸ್, ನಾರ್ತರ್ನ್ ಸರ್ಕಾರ್ಸ್, ನಲ್ಲಾಮಲೆ ಹಿಲ್ಸ್, ವೇನುಕೊಂಡ ಹಿಲ್ಸ್, ಪಾಲಕೊಂಡ ಹಿಲ್ಸ್, ನಾಗರಿ ಹಿಲ್ಸ್, ಜಾವಡಿ ಹಿಲ್ಸ್, ಶವರಾಯ್ ಹಿಲ್ಸ್, ಪಂಚಮಲೆ ಹಿಲ್ಸ್, ಸಿರುಮಲಿ ಹಿಲ್ಸ್, ಪಳನಿ ಬೆಟ್ಟಗಳು, ವರುಷನಾಡ್ ಹಿಲ್ಸ್, ಕಾರ್ಡಮಮ್ ಹಿಲ್ಸ್, ಅಣೆಮುಡಿ ಶಿಖರ, ಅಣ್ಣಾಮಲೆ ಹಿಲ್ಸ್, ದೊಡ್ಡ ಬೆಟ್ಟ ಕರ್ನಾಟಕದ್ದು, ನೀಲಗಿರಿ ಹಿಲ್ಸ್, ಶೇಷಾಚಲಂ ಹಿಲ್ಸ್, ಭಾಲ್ಘಾಟ್ ರೇಂಜ್, ಅಜಂತಾ ರೇಂಜ್, ಮಹಾದೇವ್ ಬೆಟ್ಟಗಳು, ಮೈಕಲ್ ಬೆಟ್ಟಗಳು, ಗ್ವಾಲಿಯರ್ ಹಿಲ್ಸ್, ಗ್ವಾಲಿಘರ್ ಹಿಲ್ಸ್, ಹರಿಶ್ಚಂದ್ರ ರೇಂಜ್, ಸಾತ್ಪುರ ರೇಂಜ್, ಸತ್ಮಲಾ ಹಿಲ್ಸ್. ಇವೆಲ್ಲ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ. ಇದು ದಕ್ಕನ್ ಪ್ರಸ್ಥಭೂಮಿ ಮತ್ತು ಹಿಮಾಲಯ ಸರಣಿಗಳ ವ್ಯತ್ಯಾಸಗಳು. ಅಕ್ಷರಗಳು ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಆದರೂ ಅಭ್ಯಾಸಕ್ಕಾಗಿ ಇದನ್ನು ನೀವು ಕೀನಾಗಿ ಅಬ್ಸರ್ವ್ ಮಾಡಿ. ಇನ್ನು ದಕ್ಕನ್ ಪ್ರಸ್ಥಭೂಮಿಯ ಭಾಗಗಳು ಸೆಂಟ್ರಲ್ ಹೈಲ್ಯಾಂಡ್ಸ್ ಮತ್ತು ಡೆಕ್ಕನ್ ಪ್ಲಾಟ್ಯೂ. ಈ ಚಿತ್ರದಲ್ಲಿ ನಾವು ಆ ಭಾಗಗಳನ್ನು ಕಾಣ್ತೀವಿ. ಮತ್ತು ಇದು ಪರ್ಯಾಯ ಪ್ರಸ್ಥಭೂಮಿಯ ನಕ್ಷೆ ಎಲ್ಲಿಂದ ಎಲ್ಲಿವರೆಗೆ ಹರಡಿಕೊಂಡಿದೆ ಅದರ ಒಂದು ನಕ್ಷೆಯನ್ನು ನೀವು ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯನ್ನು ಒಟ್ಟಾಗಿ ನೀವು ಕಾಣ್ಬೋದು. ಅರಾವಳಿ ಸರಣಿ, ಮಾಳ್ವಾ ಪ್ರಸ್ಥಭೂಮಿ, ಛೋಟಾನಾಗ್ಪುರ್ ಇವೆಲ್ಲ ಪ್ರದೇಶಗಳನ್ನು ಈ ನಕ್ಷೆಯಲ್ಲಿ ನೀವು ನೋಡ್ಬೋದು. ಇನ್ನು
ಭಾರತದ 4ನೇ ಭೂಸ್ವರೂಪ ಕರಾವಳಿ ಮೈದಾನಗಳು. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಸಮುದ್ರ ತೀರಗಳನ್ನು ಹೊಂದಿವೆ. ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ. 3 ಕಡೆ ನೀರು, 1 ಕಡೆ ಭೂಭಾಗವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೀಗಾಗಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಉಪಸಾಗರವನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಸಮುದ್ರ ತೀರಗಳನ್ನು ಹೊಂದಿವೆ. ಭಾರತದ ಕರಾವಳಿಯು ಪಶ್ಚಿಮ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿ ಮುಖಜ ಭೂಮಿಯವರೆಗೆ ಹಬ್ಬಿದೆ. ಭಾರತದ ಕರಾವಳಿ ಮೈದಾನವನ್ನು ಪಶ್ಚಿಮ ಕರಾವಳಿ ಮೈದಾನ ಮತ್ತು ಪೂರ್ವ ಕರಾವಳಿ ಮೈದಾನಗಳೆಂದು ವಿಂಗಡಿಸಬಹುದು. ಪಶ್ಚಿಮ ಕರಾವಳಿ ಈ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ. ಇದು ಕಚ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಗುಜರಾತ್ನ ಕಚ್ನಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಇದನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಕೊಂಕಣ ತೀರ, ಇದು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿದೆ. ಕರ್ನಾಟಕ ತೀರ, ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ವಿಸ್ತರಿಸಿದೆ. ಮಲಬಾರ್ ತೀರ, ಇದು ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿರುವುದನ್ನು ನೋಡ. ಪೂರ್ವ ಕರಾವಳಿ ಮೈದಾನ. ಈ ಮೈದಾನವು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಅದು ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ನೆಲೆಸಿರುವುದನ್ನು ನಾವು ನೋಡ್ಬೋದು. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿಯುತ್ತವೆ. ಅವು ನದಿಮುಖಜ ಭೂಮಿಯನ್ನು ನಿರ್ಮಿಸುತ್ತವೆ. ಉದಾಹರಣೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಪೂರ್ವ ಕರಾವಳಿಯನ್ನು ಉತ್ತರ ಸರ್ಕಾರ್, ಕೋರಮಂಡಲ್ ತೀರಗಳೆಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕೃಷ್ಣಾ ನದಿ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಭಾಗವು ಉತ್ತರ ಸರ್ಕಾರ್ ತೀರವಾಗಿರುತ್ತದೆ. ಇದರಿಂದ ದಕ್ಷಿಣಕ್ಕಿರುವ ಭಾಗವನ್ನು ಕೋರಮಂಡಲ್ ತೀರವೆಂದು ಕರೆಯಲಾಗಿದೆ. ಪೂರ್ವ ಕರಾವಳಿಯಲ್ಲಿ ಕೆಲವು ಲಗೂನ್ ಸರೋವರಗಳು ಕಂಡುಬರುತ್ತವೆ. ಉದಾಹರಣೆಗೆ ಚಿಲ್ಕ್ ಸರೋವರ, ಪುಲಿಕಾಟ್ ಸರೋವರ ಮತ್ತು ಕೊಲ್ಲೇರು ಸರೋವರಗಳು. ಈ ಕರಾವಳಿ ಮೈದಾನದ ಪ್ರಾಮುಖ್ಯತೆ. ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿವೆ. ಇದರಿಂದ ಭಾರತದ ವಿದೇಶ ವ್ಯಾಪಾರ ಅಭಿವೃದ್ಧಿ ಸಾಧ್ಯವಾಗಿದೆ. ಉದಾಹರಣೆ ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕೊಚ್ಚಿ, ವಿಶಾಖಪಟ್ಟಣ, ಕೋಲ್ಕತ್ತಾ ಇತ್ಯಾದಿ. ಕರಾವಳಿಯು ಮೀನುಗಾರಿಕೆ, ಹಡಗು ನಿರ್ಮಾಣ, ಕೈಗಾರಿಕೆ, ಕೃಷಿ ಮತ್ತು ಉಪ್ಪು ಉತ್ಪಾದನೆಗಳಿಗೂ ನೆರವಾಗುತ್ತದೆ. ನೌಕಾಯಾನ ಮತ್ತು ಆಕರ್ಷಕ ಬೀಚ್ಗಳಿಂದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಕರಾವಳಿ ಮೈದಾನಗಳು ನೆರವಾಗುತ್ತವೆ. ಇದರಲ್ಲಿ ಇವುಗಳ ಪ್ರಾಮುಖ್ಯತೆಯನ್ನು ನಾವು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ ಎಕ್ಸಾಮ್ನಳು. ಅವಾಗ ಏನು ಬರೀಬೇಕಪ್ಪ ಅಂದ್ರೆ 2 ಭಾಗಗಳಾಗಿ ಮಾಡಿಕೊಂಡು ನಾವು ಒಂದು ಕಡೆ ಪಶ್ಚಿಮ ಕರಾವಳಿ, ಇನ್ನೊಂದು ಕಡೆ ಪೂರ್ವ ಕರಾವಳಿ ಅಂತ ಮಾಡಿಕೊಂಡು, ಪಶ್ಚಿಮ ಕರಾವಳಿ ಇದು ಕಿರಿದಾಗಿವೆ ಮತ್ತು ನೇರವಾಗಿದೆ. ಪೂರ್ವ ಕರಾವಳಿ ಹೆಚ್ಚು ಅಗಲ ಮತ್ತು ಸಮತಟ್ಟಾಗಿದೆ. ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬಂದರೆ, ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ಪೂರ್ವ ಕರಾವಳಿ ಕಂಡುಬರುತ್ತದೆ. ಪಶ್ಚಿಮ ಕರಾವಳಿಯನ್ನು ನಾವು ಕೊಂಕಣ ತೀರ, ಮಲಬಾರ್ ತೀರ, ಕರ್ನಾಟಕ ತೀರಗಳೆಂದು ವಿಂಗಡಿಸಿದರೆ, ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ್ ತೀರಗಳಂತ ವಿಂಗಡಿಸ್ತೀವಿ. ಪಶ್ಚಿಮ ಕರಾವಳಿಯಲ್ಲಿ ಕಾಂಡ್ಲಾ, ಮುಂಬೈ, ಗೋವಾ, ಮಂಗಳೂರು, ಕೊಚ್ಚಿ ಬಂದರುಗಳು ಕಂಡುಬಂದರೆ, ಪೂರ್ವ ಕರಾವಳಿಯಲ್ಲಿ ಕಲ್ಕತ್ತಾ, ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ ಬಂದರುಗಳು ಕಂಡುಬರುತ್ತವೆ. ನೋಡ್ರಿ, ಇದು ಕರಾವಳಿ ಮೈದಾನ. ಪಶ್ಚಿಮ ಕರಾವಳಿ ಕಚ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿರುವುದನ್ನು ನೀವು ಕಾಣಬಹುದು. ಇಲ್ಲಿ ಪೂರ್ವ ಕರಾವಳಿ ಸುವರ್ಣರೇಖಾ ನದಿಯಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ಉತ್ಕಲ ತೀರ, ಕೋರಮಂಡಲ್ ತೀರ, ಮಲಬಾರ್ ತೀರ, ಕೊಂಕಣ ತೀರ. ಈ ಚಿತ್ರದಲ್ಲಿ ನಾವು ಅದನ್ನು ಕೋಸ್ಟಲ್ ಡಿಸ್ಟ್ರಿಕ್ಟ್ ಕರಾವಳಿ ತೀರದಲ್ಲಿರ್ತಕ್ಕಂಥ ಜಿಲ್ಲೆಗಳು, ಅವುಗಳ ಚಿತ್ರವನ್ನು ನಾವು ಈ ನಕ್ಷೆಯಲ್ಲಿ ಕಾಣ್ಬೋದು, ಅವುಗಳ ಮಾಹಿತಿಯನ್ನು. ಇನ್ನು ಕರಾವಳಿ ಮೈದಾನದ ನಕ್ಷೆಯನ್ನು ನೀವು ಈ ಚಿತ್ರದಲ್ಲಿ ಕಾಣ್ಬೋದು. ನೋಡ್ರಿ, ಪಶ್ಚಿಮ ಕರಾವಳಿಯಲ್ಲಿ ಕಾಂಡ್ಲಾ, ಮುಂಬೈ, ಗೋವಾ, ಮಂಗಳೂರು, ಕೊಚ್ಚಿ ಈ ಎಲ್ಲ ಬಂದರುಗಳನ್ನು ಕಾಣ್ತೀವಿ. ಪೂರ್ವ ಕರಾವಳಿಯಲ್ಲಿ ತೂತುಕುಡಿ, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರಾದೀಪ್, ಕೋಲ್ಕತ್ತಾ ಮತ್ತು ಹಾಲ್ಡಿಯಾ ಅನ್ನುವ ಬಂದರುಗಳನ್ನು ನಾವು ಪೂರ್ವ ಕರಾವಳಿ ಮೈದಾನದಲ್ಲಿ ಕಾಣುತ್ತೇವೆ. ಇನ್ನು ಭಾರತಕ್ಕೆ ಸೇರಿದ ದ್ವೀಪಗಳು. ನೋಡ್ರಿ, ಭಾರತಕ್ಕೆ ಸೇರಿದ ದ್ವೀಪಗಳ ಸಂಖ್ಯೆ 247. ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯೊಳಗದವು, 43 ಅರಬ್ಬಿ ಸಮುದ್ರದಾಗದವು. ಅಂಡಮಾನ್ ನಿಕೋಬಾರ್ ದ್ವೀಪಗಳು
ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರ್ತವೆ. ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಅವು ಹವಳದ ದ್ವೀಪಗಳಂತ ಕರಿತೀವಿ. ಸುತ್ತಲೂ ನೀರನ್ನು ಹೊಂದಿದ್ದು ಮಧ್ಯ ಭೂಮಿಯನ್ನು ಹೊಂದಿರುವ ಪ್ರದೇಶವನ್ನು ನಾವು ದ್ವೀಪ ಅಂತ ಕರಿತೀವಿ. ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ ಹೊಂದಿದ್ರೆ ದ್ವೀಪ, ಮೂರು ಕಡೆ ನೀರು, ಒಂದು ಕಡೆ ಭೂಭಾಗ ಹೊಂದಿದ್ರೆ ಅದು ಪರ್ಯಾಯ ದ್ವೀಪ. ಈ ರೀತಿ ಇನ್ನು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ವ್ಯತ್ಯಾಸಗಳನ್ನು ಒಂದ್ಸಲ ಎಕ್ಸಾಮ್ನಾಗ ಕೇಳಿಬಿಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪ ಇದು ಬಂಗಾಳ ಕೊಲ್ಲಿಯಲ್ಲಿದ್ದು ಇವು ಜ್ವಾಲಾಮುಖಿ ಜನಿತ ಶಿಲೆಗಳಿಂದ ನಿರ್ಮಾಣವಾಗಿದೆ. ಮಧ್ಯ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ಭಾರತದ ಅತಿ ದೊಡ್ಡ ದ್ವೀಪಗಳಾಗಿವೆ. ಸುಮಾರು 204 ದ್ವೀಪಗಳು ಇಲ್ಲಿ ಕಂಡುಬರ್ತವೆ. ಇನ್ನು ಲಕ್ಷದ್ವೀಪ ಇದು ಹವಳದ ದ್ವೀಪಗಳಾಗಿವೆ, ಅರಬ್ಬಿ ಸಮುದ್ರದಲ್ಲಿದೆ. ಅಮಿಂಡೀವಿ ಮತ್ತು ಕನ್ನಾನೂರ್ ಎಂಬ 2 ದ್ವೀಪ ಸಮೂಹಗಳನ್ನು ಲಕ್ಷದ್ವೀಪ ಹೊಂದಿದೆ. ಸುಮಾರು 43 ದ್ವೀಪಗಳು ಇಲ್ಲಿ ಕಂಡುಬರ್ತಾವು. ಈ ರೀತಿ ಇದರ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ನೋಡ್ರಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ಪ್ರದೇಶವನ್ನು ಭಾಳ ವಿಸ್ತೃತವಾಗಿ ಲಾರ್ಜ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಕೋಲ್ಕತ್ತಾದಿಂದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಎಷ್ಟು ದೂರ ಇದೆ, ಚೆನ್ನೈದಿಂದ ಎಷ್ಟು ದೂರ ಇದೆ ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ಕಾಣ್ಬೋದು. ನೋಡಿರಿ, ಅಂಡಮಾನ್ ಲಕ್ಷದ್ವೀಪಗಳು ಈ ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥವುಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಪಶ್ಚಿಮದ ಅರಬ್ಬಿ ಸಮುದ್ರ ಕಂಡುಬರ್ತಕ್ಕಂಥವುಗಳು ಲಕ್ಷದ್ವೀಪಗಳು ಈ ಚಿತ್ರದಲ್ಲಿ ನಾವು ಕಾಣ್ಬೋದು. ಇದು ಸುಂದರವಾದ ದ್ವೀಪದ ಒಂದು ಚಿತ್ರ. ದ ಐಸ್ಲ್ಯಾಂಡ್ ಗ್ರೂಪ್ಸ್ ಆಫ್ ಇಂಡಿಯಾ ದ್ವೀಪ, ಸುತ್ತಲೂ ನೀರು, ಮಧ್ಯದಲ್ಲಿ ಭೂಭಾಗ.